ಸರಿ. ಲೈಫ್ನಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ, ಆದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಾಡೋದೇ ಜೀವನ. ನಮ್ಮ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಆಗಿದ್ರಿಂದ ಇವತ್ತು ಕಮ್ಯುನಿಕೇಶನ್ ತುಂಬಾ ಈಸಿ ಆಗಿದೆ. ಇನ್ಫ್ಯಾಕ್ಟ್ ಅವ್ನು ಹೇಳಿದ್ದು ಲೈಫ್ ತುಂಬಾ ಈಸಿ ಆದಾಗ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತಾನೆ ಅನ್ಕೋತೀವಿ. ಯಾರು ಏನ್ ಕಿತ್ಕೋತಾನೆ ಅಂತ ಅಹಂಭಾವದಲ್ಲಿರ್ತೀವಿ. ಡಿಜಿಟಲ್ ಸ್ಪೇಸ್ ನಿಂದ ಆಗುವ ಈ ಮೋಸನ ತಪ್ಪಿಸೋದಕ್ಕಂತಾನೆ ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಸರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಓಕೆ ಕಣೋ, ಆಫೀಸ್ ಲೇಟ್ ಆಗ್ತಾ ಇದೆ. ಬಾಯ್ 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 ಬಾಯ್. ಓ ಪರ್ಸಲ್ಲಿ, ಓ ಐಡಿ ಕಾರ್ಡ್. ಒಂದ್ ನಿಮಿಷ. ಹೇಳಿ ಸರ್. ಮೇಡಮ್, ಅದೇ ವಾಟರ್ ಮೇಂಟೆನೆನ್ಸ್ ನಡೀತಿದೆ, ಅದಕ್ಕೆ ಪ್ಲಂಬರ್ ಬಂದು ನಿಮ್ ಫ್ಲೋರ್ ಅಲ್ಲಿ ಚೆಕ್ ಮಾಡ್ತಾನಂತೆ. ನಾಳೆ ಬರಕ್ಕೆಲ್ಲ? ಸರಿ ಸರಿ. ಹಾಯ್ ರಾಧಾ, ಏನಮ್ಮ ಮುಖದಲ್ಲಿ ಫುಲ್ ಗ್ಲೋ ಇದೆ, ಏನ್ ಫುಲ್ ಲವ್ವಾ? ನಮ್ದು ಇದ್ದಿದೆ, ಸುಮ್ನಿರು. ಅವನು ಸುಡೋಕೋ ಬಂದಿದಾನಾ? ಬಾಸ್ ಯಾರಾದ್ರೂ ಆತರ ಅಂತಾರೇನೆ? ಬಾಸ್ ಅಂದ್ರೆ ಅವನ್ಗೇನ್ ಕೊಂಬಿರುತ್ತ? ಮಿಸ್ ಯು ಟು. ಪ್ರೀತಿಯಲ್ಲಿ ಸಮಯ ಕಳೆದು ಹೋಗೋದೇ ಗೊತ್ತಾಗಲ್ಲ. ಪ್ರೀತಿಯ ಸಾಗರದಲ್ಲಿ ನಾವು ಮುಳುಗಿ ಹೋಗಿರ್ತೇವೆ. ಬಾರಮ್ಮ, ಊಟ ಮಾಡೋಣ. 1:30 ಆಯ್ತು. ಎಷ್ಟ್ ಸಲ ಕರೆಯೋದ್ ನಿನ್ನ? ಬಂದೆ ಇರು. ಅಯ್ಯೋ. ಹಾ ಮೇಡಮ್, ನಿಮ್ ಬ್ಲಾಕ್ ಕಾಫಿ. ಏನೇ ಇದು? ನಾನು 4 ದಿನದಿಂದ ನೋಡ್ತಾನೆ ಇದ್ದೀನಿ. ಯಾಕೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೀಯಾ? ದಿನಕ್ಕೆ 4-5 ಗ್ಲಾಸ್ ಬ್ಲಾಕ್ ಕಾಫಿ ಬರೀ ಕುಡಿತಾ ಇದೀಯಾ? ವಾಟ್ಸ್ ರಾಂಗ್ ವಿತ್ ಯು? ಏನೂ ಆಗ್ಲಿಲ್ಲ, ನಥಿಂಗ್ ಟು ವರಿ. ಹಲೋ, ನಾನ್ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಏನಾಯ್ತು? ಅದು ಹಾಯ್ ಬ್ಯೂಟಿಫುಲ್, ಐಲ್ ಮೇಕ್ ಯು ವರ್ಲ್ಡ್ ಫೇಮಸ್. ಮೊನ್ನೆ ಲ್ಯಾವೆಂಡರ್ ಕಲರ್ ಹಾಕೊಂಡಿದ್ದೆ ಅಲ್ವಾ? ನಿನ್ನ ಹೆಗಲ ಹತ್ರ ಒಂದು ಮಚ್ಚೆ ಸ್ವಲ್ಪ ದೊಡ್ಡದಾಗಿದೆ. ಐ ಲೈಕ್ ದ್ಯಾಟ್. ಯುನೋ, 2 ದಿನದಿಂದ ಕಾಲ್ ಮಾಡಿ ಸುಮ್ನೆ ತಲೆ ತಿಂತಿದ್ದಾನ್ ಕಣೆ. ನೀನೊಳ್ಳೆ ಅವ್ನ್ ಹೇಳೋದೆಲ್ಲ ನಿಜ ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ಯಲ್ಲೇ. ಇನ್ಫ್ಯಾಕ್ಟ್ ಅವ್ನ್ ಹೇಳಿದ್ದು ಎಲ್ಲ ವರ್ಡ್ ಟು ವರ್ಡ್ ಕರೆಕ್ಟ್ ಕಣೆ. ಏನು? ಐ ಮೀನ್, ಹೆಂಗಾಯ್ತಿದೆಲ್ಲ? ಅದೇ ಕಣೆ, ನನ್ಗೂ ಗೊತ್ತಾಗ್ತಿಲ್ಲ. ಮೈ ಲೈಫ್ ಹ್ಯಾಸ್ ಬಿನ್ ಹೆಲ್ ಫಾರ್ 2 ಡೇಸ್. ಈಗ ಇಲ್ಲಿ ಬಾಯ್ಲಿ ಕುತ್ಕೋ, ಕಾಮ್ ಡೌನ್. ಯೋಚನೆ ಮಾಡು, 1 ವಾರದಲ್ಲಿ ಏನೆಲ್ಲ ಆಯ್ತು. ಕರೆಕ್ಟ್ ಆಗಿ ಯೋಚನೆ ಮಾಡು. ನಿಮಿಷ. ಮೇಡಮ್, ಅದೇ ವಾಟರ್ ಮೇಂಟೆನೆನ್ಸ್ ನಡೀತಿದೆ, ಅದಕ್ಕೆ ಪ್ಲಂಬರ್ ಬಂದು ನಿಮ್ ಫ್ಲೋರ್ ಅಲ್ಲಿ ಚೆಕ್ ಮಾಡ್ತಾನಂತೆ. ನಾಳೆ ಬರಕ್ಕೆಲ್ಲ? ನೀರು, ವಾಟರ್ ಮೇಂಟೆನೆನ್ಸ್, 4th ಫ್ಲೋರ್. ಐ ಥಿಂಕ್ ಪ್ಲಂಬರ್ ಏನಾದ್ರೂ. ನೀರು, ವಾಟರ್ ಮೇಂಟೆನೆನ್ಸ್, 4th ಫ್ಲೋರ್. ಐ ಥಿಂಕ್ ಪ್ಲಂಬರ್ ಏನಾದ್ರೂ. ಅಪಾರ್ಟ್ಮೆಂಟ್ ಅಲ್ಲಿ ಹಾಗಾಗಕ್ ಚಾನ್ಸೇ ಇಲ್ಲ ಕಣೆ. ಪ್ಲಂಬರ್ ಮಾಡಿದಾನೆ, ಅದು ಒಂದು ಸ್ಪೈ ಕ್ಯಾಮ್ ಫಿಕ್ಸ್ ಮಾಡಿದಾನೆ ಅಂದ್ರೆ ಏನೋ ಮಿಸ್ ಹೊಡಿತಾ ಇದೆ. ಅದು ಅವನ್ ಕೆಲಸ ಅಲ್ಲ ಕಣೆ. ಹಾಗಾದ್ರೆ ಅದು ಅವತ್ತು. ಬಾರಮ್ಮ, ಊಟ ಮಾಡೋಣ. 1:30 ಆಯ್ತು. ಎಷ್ಟ್ ಸಲ ಕರೆಯೋದ್ ನಿನ್ನ? ಬಂದೆ ಇರು. ಫೋನು. ಅಯ್ಯೋ, ಈಗ ಜ್ಞಾನ್ ಏನ್ ಅನ್ಕೊಂತಾನೆ? ನನ್ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದ, ಹಾಳಾಗೋಯ್ತು. 60,000 ಫೋನು ಹೋಯ್ತು. ಅಯ್ಯೋ, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ಬಿಡಮ್ಮ ನೀನು. ಆಫೀಸ್ ಎದುರಿಗೆ ಆಥರೈಸ್ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಹೋಗ್ ಕೊಡು. 2 ದಿನದಲ್ಲಿ ಸಿಗುತ್ತೆ. ಕೊಡ್ಬಹುದು, ಆದ್ರೆ ಸರ್ವಿಸ್ ಅದು ಇದು ಅಂದ್ರೆ ಮೋಸ್ಟ್ಲಿ ಜ್ಞಾನ್ ಹೆಸರಲ್ಲೇ ಇರುತ್ತೆ. ಪಾಪ, ಅವ್ನ್ಗೆ ಎಷ್ಟೊಂದ್ ಬೇಜಾರಾಗ್ಬೋದು. ಒಂದು ಚಿಕ್ಕ ಫೋನ್ ಕೂಡ ನೋಡ್ಕೊಳಕ್ ಆಗದೆ ಇರೋ ನಾನು. ಓವರ್ ರಿಯಾಕ್ಟ್ ಮಾಡ್ಬೇಡ ತಾಯಿ. 4th ಕ್ರಾಸ್ ರೋಡ್ ಗೊತ್ತಾ? ಅಲ್ಲಿ ದರ್ಶಿನಿ ಇದೆಯಲ್ಲ, ಅಲ್ಲೇ ಗಲ್ಲಿಲಿ ಮೊಬೈಲ್ ಫೋನ್ ರಿಪೇರಿ ಇದೆ. ನೀನ್ ಕಮ್ಮಿಲೂ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಹಾಗಿದ್ರೆ ನಮ್ಮ ಆ ಫೋಟೋಸ್ ಎಲ್ಲ. ಬರ್ಡೇಗೆ ಫೋನ್ ಗಿಫ್ಟ್ ಕೊಟ್ಟಿದ್ದೀನಿ, ಡೈಲಿ ಪಿಕ್ಸ್ ನ ಕಳಿಸ್ಬೇಕು, ಓಕೆನಾ? ನಂಗ್ ಗೊತ್ತು ತಾವ್ ಯಾವ ಪಿಕ್ಸ್ ಕೇಳ್ತಾ ಇದ್ದೀರಾ ಅಂತ. ಜ್ಞಾನ್, ಪ್ಲೀಸ್ ಡಿಲೀಟ್ ಮಾಡು ಪಿಕ್ಸ್ನೆಲ್ಲ, ಅರ್ಥ ಆಯ್ತಾ? ಏನ್ ಯೋಚನೆ ಮಾಡ್ತಿದ್ಯೆ? ಹೋಗಿ ಫೋನ್ ಸರ್ವಿಸ್ ಕೊಡು.
ಮೇಡಮ್ ಸ್ಕ್ರೀನ್ ರೀಪ್ಲೇಸ್ಮೆಂಟ್ ಮಾಡಾಯ್ತು, ಜೊತೆಗೆ ಹಾರ್ಡ್ವೇರ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಎಷ್ಟಾಯ್ತು ಸರ್? ಸ್ಕ್ರೀನ್ ರೀಪ್ಲೇಸ್ಮೆಂಟ್ಗೆ 2000 ಅಷ್ಟೇ. ಓಕೆ, ಅದು ಹಾರ್ಡ್ವೇರ್ದೇನು? ಏನು ಪ್ರಾಬ್ಲಮ್ ಅಲ್ಲ. ಪರವಾಗಿಲ್ಲ. ಹಾಗಿದ್ರೆ ನಮ್ಮ ಆ ಫೋಟೋಸ್ ಎಲ್ಲ ಲೈಫ್ ತುಂಬಾ ಈಸಿ ಆದಾಗ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋತೀವಿ. ಯಾರು ಏನ್ ಕಿತ್ಕೋತಾನೆ ಅಂತ ಅಹಂಭಾವದಲ್ಲಿರ್ತೀವಿ. ನೀನ್ ಕಮ್ಮಿಲೂ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ರೇಡಿಯೋ ಸಿಟಿ ಕನ್ನಡ, ಎಲ್ಲೆಲ್ಲೂ ಯಾವಾಗ್ಲೂ.